23 ವರ್ಷ ಹಿಂದೆ ಅಪ್ಪು ಸಿನಿಮಾ ರಿಲೀಸ್ ಆದಾಗ ನಾನು ಥಿಯೇಟರ್ ಬಂದಿದ್ದೆ ಸಿನಿಮಾ ನೋಡಕ್ಕೆ. ಈಗ 23 ವರ್ಷ ಆದ್ಮೇಲೆ ನಾನು ಮತ್ತೆ ಅಪ್ಪು ಸಿನಿಮಾ ನೋಡಕ್ಕೆ ನಾನು ಸಿನಿಮಾ ಥಿಯೇಟರ್ ಬಂದಿದ್ದೀನಿ. ಸೊ ಇಟ್ಸ್ ವೆರಿ ನಾಸ್ಟಾಲ್ಜಿಕ್ ಫೀಲಿಂಗ್ ಅಂಡ್ ತುಂಬಾ ಖುಷಿ ಆಗ್ತದೆ. ಫ್ಯಾನ್ಸ್ ಜೊತೆ ಸಿನಿಮಾ ನೋಡೋದು, ಆಗ ನಾನು ಸಿನಿಮಾ ನೋಡಿದಾಗ್ಲೂ ಸೇಮ್ ಇದೇ ಯುಫೋರಿಯಾ ಇತ್ತು. ಇದೇ ತರ ಅವರು ಸ್ಕ್ರೀನ್ ಮುಂದೆ ಡಾನ್ಸ್ ಮಾಡ್ತಾ ಇದ್ರು ತಾಲಿಬಾನ್ ಅಲ್ಲ ಸಾಂಗ್ಗೆ. ಅವಾಗ ನಾನು ಆಡಿಯನ್ಸ್ ಅಲ್ಲಿ ಕೂತಿದ್ದೆ ಆಸ್ ಅ ಫ್ಯಾನ್. ಅಂಡ್ ಈಗಲೂ ಕೂಡ ಅದೇ ಫ್ಯಾನ್ಸ್ ಎಂಥೂಸಿಯಾಸಮ್ ಕಾಣಿಸ್ತಾ ಇದೆ ನನಗೆ. ತುಂಬಾ ಖುಷಿ ಆಗ್ತದೆ ಬಿಕಾಸ್ ಫ್ಯಾನ್ಸ್ ಬಂದಾಗ ಅವ್ರು ಏನು ಎನರ್ಜಿ, ಅವ್ರು ತೋರಿಸೋ ಪ್ರೀತಿ, ಅದ್ ನಮ್ಗೆ ಇನ್ನೂ ಒಂದಷ್ಟು ಎನರ್ಜಿ ಬರುತ್ತೆ. ಸೊ ಐ ಲವ್ ವಾಚಿಂಗ್ ಮೂವೀಸ್ ವಿತ್ ದ ಫ್ಯಾನ್ಸ್. ಎರಡನೇ ಸಿನಿಮಾ ನಿಮ್ ಜೊತೆ ಮಾಡಿದ್ರು. ಆ ಎನರ್ಜಿ ಕಂಟಿನ್ಯೂ ಆಗಿತ್ತಾ ಹೇಗೆ ಅಭಿನಲ್ಲೂ ಅದೇ ಏನು, ಬಿಕಾಸ್ ಅಪ್ಪು ಫ್ಯಾನ್ಸ್ ಅಷ್ಟಿದ್ರು ಅವಾಗ, ಈಗಲೂ ಅಷ್ಟೇ ಜನ ಇನ್ನೂ ಜಾಸ್ತಿ ಇದ್ದಾರೆ. ಅದೇ ಎಂಥೂಸಿಯಾಸಮ್ ತೋರಿಸ್ತಾ ಇದ್ದಾರೆ. ಅಭಿ ಸಿನಿಮಾದಲ್ಲಿ ಅಫ್ಕೋರ್ಸ್ ನಾನು ಅವಾಗ ಆಕ್ಟ್ ಮಾಡ್ತಾ ಇದ್ದೆ, ಬಟ್ ನಾನು ಅಪ್ಪು ಸಿನಿಮಾ ನೋಡಿದಾಗ ಥಿಯೇಟರ್ ಅಲ್ಲಿ ಐ ವಾಸ್ ಆಲ್ಸೋ ಫ್ಯಾನ್. ಆ ಸಾಂಗ್ಸ್ ಎಲ್ಲ ನಾನು ಡಾನ್ಸ್ ಮಾಡ್ತಾ ಇದ್ದೆ ಮನೇಲಿ ಒಬ್ಳೆ. ಸೊ ಐ ಲವ್ ಆಲ್ ದ ಸಾಂಗ್ಸ್. ಫ್ಯಾನ್ಸ್ ಕ್ರೇಜ್ ನೋಡಿ ನನ್ಗೆ ನಾವು ನಿಜವಾಗ್ಲೂ ಏನು ಪುಣ್ಯ ಮಾಡಿರ್ಬೇಕು. ಬಿಕಾಸ್ ಇಷ್ಟು ವರ್ಷ ಆದ್ಮೇಲೂ ಎಲ್ಲ ಹೊಸಬ್ರು ಬರ್ತಾರೆ, ಯಾರು ಬರ್ತಾರೆ, ಬಟ್ ಫ್ಯಾನ್ಸ್ ಒಬ್ಬ ಲಾಯಲ್ಟಿ ಇದೆಯಲ್ಲ, ನಿಯತ್ ಅಂತ ಏನಿದೆ ಅಂತ ಹೇಳ್ತೀವಲ್ಲ, ಅದು ಯಾವಾಗ್ಲೂ ಇಂಟ್ಯಾಕ್ಟ್ ಆಗಿರುತ್ತೆ. ಸೊ ಇಟ್ ಫೀಲ್ಸ್ ಗ್ರೇಟ್ ದಟ್ ಅಪ್ಪೋರ್ ಹೋದ್ಮೇಲೂ ಕೂಡ ಅಂದ್ರೆ ಅವ್ರು ಎಂತ ಒಳ್ಳೆ ಕೆಲಸ ಮಾಡಿರ್ಬೋದು, ಅವ್ರ ಫ್ಯಾನ್ಸ್ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ಬೋದು ಅಂತ ನೀವು ಯೋಚನೆ ಮಾಡಿ. ಬಿಕಾಸ್ ನಾವು ಲೈಫಲ್ಲಿ ವೆನ್ ವಿ ಲೂಸ್ ಪೀಪಲ್ ಜನ ಮರ್ತ್ ಬಿಡ್ತಾರೆ, ಬಟ್ ಅಪ್ಪು ಅವ್ರನ್ನ ಯಾರು ಮರ್ತಿಲ್ಲ. ಇವಾಗ್ಲೂ ಕೂಡ ನಾನು ರಸ್ತೆನಲ್ಲಿ ಹೋಗ್ತಾ ಇರುವಾಗ ಆಟೋ ಆಗ್ಲಿ, ಬಸ್ ಆಗ್ಲಿ, ಅವ್ರ ಸ್ಟ್ಯಾಚು ಆಗಿರ್ಲಿ, ಅವ್ರ ಫ್ಯಾನ್ಸ್ ಅಸೋಸಿಯೇಷನ್ ಆಗ್ಲಿ, ಎಲ್ಲಾ ಕಡೆ ಅಪ್ಪು ಕಾಣಿಸ್ಕೋತಾರೆ. ಸೊ ಅಪ್ಪು ಅವ್ರು ಇದಾರು ಇಲ್ವ ಅಂತಾನೆ ನಮ್ಗೆ ಯು ಡೋಂಟ್ ಫೀಲ್ ಇಟ್. ಅಂಡ್ ಒಳ್ಳೇದೇನಂದ್ರೆ ಸಿನಿಮಾ ಮೂಲಕ ಆಕ್ಟರ್ಸ್ ಆರ್ ಆಲ್ವೇಸ್ ಇಮ್ಮಾರ್ಟಲೈಸ್ಡ್. ಸೊ ಕ್ಯೂಟ್ ಶಿ ಲುಕ್ಸ್. ಅವ್ರ ಎಕ್ಸ್ಪ್ರೆಷನ್ಸ್ ಆಗ್ಲಿ, ಅವ್ರ ಡ್ರೆಸ್ಸಿಂಗ್ ಆಗ್ಲಿ, ಅಂಡ್ everything is very cute. ನಮಗೆ 50 year ಆಗ್ತಿತ್ತು ಅಪ್ಪು ಸಹ ಬದುಕಿದ್ರೆ. how you want to remember him through his good work and ಅವ್ರ ಫ್ಯಾಮಿಲಿ ಆಗ್ಲಿ, ಅವ್ರ ಚಾರಿಟಿ ಏನ್ ಮಾಡ್ತಾರೆ, ಅವ್ರ ಫ್ಯಾನ್ಸ್ ಮೂಲಕ ಒಳ್ಳೊಳ್ಳೆ ಕೆಲಸಗಳು ಏನ್ ಮಾಡ್ತಾ ಇದ್ರು ಅದನ್ನ ಫ್ಯಾನ್ಸ್ ಅಸೋಸಿಯೇಷನ್ ಅವರು ಇನ್ನೂ ಮುಂದಕ್ಕೆ ತಗೊಂಡು ಹೋಗ್ತಾ ಇದಾರೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಅಪ್ಪು ಅವರು he was not just an actor, he stood for certain values. So ಅದ್ ಮೂಲಕ I feel ಅಪ್ಪು still lives on. any memorable moment ನಮ್ಮ ಜೊತೆ ಹಂಚ್ಕೋಬಹುದಾ? ಇಂತದೊಂದು ಸಿಕ್ಕಾಪಟ್ಟೆ ಇದೆ. just one ನಮ್ಮ ಆಡಿಯನ್ಸ್ ಗೋಸ್ಕರ. ಓ, ನಾನು ಅವ್ರ ಜೊತೆ ಆಲ್ಮೋಸ್ಟ್ 4 films ಮಾಡಿದೀನಿ. ಸೊ ದೇರ್ ಸೋ ಮೆನಿ ಮೆಮರೀಸ್. ಈಗ ಸದ್ಯಕ್ಕೆ ಐ ಜಸ್ಟ್ ರಿಮೆಂಬರ್ ದಟ್ 23 ವರ್ಷ ಹಿಂದೆ ನಾನು ಆಡಿಯನ್ಸ್ ಅಲ್ಲಿ ಒಬ್ಬ ಫ್ಯಾನ್ ಆಗಿ ನಾನು ಕೂತ್ಕೊಂಡು ಅಪ್ಪು ಸಿನಿಮಾ ನೋಡ್ತಾ ಇದ್ದೆ. ಅದೇ ನನಗೆ ನೆನಪು. ಮೇಡಮ್, ಅಪ್ಪು ಸರ್ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗ್ತಿದೆ. ಸೊ ನಿಮ್ಮ ಅವ್ರ ಮಾಡಿರೋ ಫಿಲಂ ಲಿಸ್ಟ್ ಅಲ್ಲಿ ಯಾವ ಫಿಲಂ ನೆಕ್ಸ್ಟ್ ರಿಲೀಸ್ ಆಗಬೇಕು ಅಂತ ಐ ಥಿಂಕ್ ಆಕಾಶ್. ಆಕಾಶ್ ರಿಲೀಸ್ ಆಗ್ಲಿ ಅಂತ ನಾನು ಐ ಹೋಪ್ ದೇ ರಿಲೀಸ್ ಇಟ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.